ಸರ್ ತಾವು ಹೇಳ್ತಾ ಇದ್ದೀರಾ ಪಕ್ಷದ ಒಳಗಡೆ ವ್ಯವಸ್ಥೆಗಳು ಸರಿ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆಯಿಂದ ಈ ವ್ಯವಸ್ಥೆಗಳು ಅಂದರೆ ಪ್ರಮುಖ ಆಗಿರ್ಬೋದು ಅವ್ರಿಗೆ ಟಿಕೆಟ್ ಕೈ ತಪ್ಪಿದೆ, ಎಲ್ಲ ಚರ್ಚೆಗಳು ಆಗ್ತಿದೆ. ಇದ್ರ ಬಗ್ಗೆ ಸಂಬಂಧಿತ ತಾವು ಯಾವ ರೀತಿ ಗಮನ ಸೆಳೆದ ಪ್ರಯತ್ನ? ನಾನು ಒಬ್ಬನೇ ಅಲ್ರಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂತ ಅನೇಕ ವರ್ಷಗಳಿಂದ ಪಕ್ಷವನ್ನು ಕಟ್ಕೊಂಬಂದಿರೋಂಥ ಹಿರಿಯ ಕಾರ್ಯಕರ್ತೆ ತುಂಬ ನೋವಾಗಿದೆ. ಯಡಿಯೂರಪ್ಪನವರು ವಿಜೇಂದ್ರ ಅವರು ನಡ್ಕೊಂಡಿರೋಂಥ ರೀತಿನ ಇದು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಎಲ್ಲರದ್ದು ಅಪೇಕ್ಷೆ ಇದೆ. ನನಗಂತೂ ತುಂಬ ಇದೆ. ಈ ದಿಕ್ಕಿನಲ್ಲಿ ಏನೇನು ಬೇಕು ಎಲ್ಲ ಪ್ರಯತ್ನವನ್ನು ನಡೆಸ್ತೇವೆ. ಸರ್ ಒಂದು ರಾಷ್ಟ್ರೀಯ ಪಕ್ಷ, ಒಂದು ಶಿಸ್ತಿನ ಪಕ್ಷ. ಸರ್ ಕಳೆದ ವಿಧಾನಸಭೆಯಲ್ಲಿ ಕೂಡ ನೋಡಿದ್ವಿ, ತಾವು ಒಂದೇ ಮಾತಿಗೆ ಹೇಳಿದ್ರಿ ಸರ್ ಟಿಕೆಟನ್ನು ಬಿಟ್ಕೊಟ್ರಿ, ನಾನು ಸ್ಪರ್ಧೆ ಮಾಡೋಣ ಅಂತ ಹೇಳಿದ್ರಿ. ಸರ್ ಅದರ ನಂತರ ಸರ್ ಈ ಬೆಳವಣಿಗೆ ಆಗ್ತಿರೋದು ಅಂದರೆ ಸಾಕಷ್ಟು ಕಾರ್ಯಕರ್ತರಿಗೆ ತಮ್ಮ ಬೆಂಬಲ ಕೂಡ ತಾವು ನೋವಾಗ್ತಿದೆ ಅಂತ. ಇಡೀ ರಾಜ್ಯದಲ್ಲಿ ಕೇಂದ್ರದ ನಾಯಕರು ಚುನಾವಣೆ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತ ಹೇಳಿದಾಗ ತಕ್ಷಣ ಒಪ್ಕೊಂಡಿದ್ದು ನಾನು. ನನಗೆ ಆನಂದ, ಇವತ್ತಿಗೂ ನಂಗೆ ಆನಂದವೇ. ನಾನು MLA ಆಗಲಿಲ್ಲ ಅಂತ ನನಗೇನು ಬೇಸರ ಇಲ್ಲ. ಕೇಂದ್ರ ನಾಯಕರು ಹೇಳಿದಂಥ ಮಾತನ್ನು ಶಿಸ್ತನ್ನು ಪರಿಪಾಲನೆ ಮಾಡಿದ್ನಲ್ಲ ಅಂತ ಹೆಮ್ಮೆ ನನಗೆ. ಅದು ಇಡೀ ರಾಜ್ಯ ಜನನೂ ಒಪ್ತಾ ಇದ್ದಾರೆ. ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನರೇಂದ್ರ ಮೋದಿರು ಕೂಡ ಇದಕ್ಕೆ ಹೇಳಿದ ತಕ್ಷಣ ಒಪ್ಕೊಂಡಿಲ್ಲಪ್ಪ, ನೀನು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ. ನಾನು ಅದಕ್ಕೋಸ್ಕರ ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಫೋನು ಮಾಡಿದರು. ಅನೇಕ ಹಿರಿಯರು ಫೋನ್ ಮಾಡಿದರು, ನಮ್ಮ ಮನೆಗೂ ಬಂದು ಸಮಾಧಾನ ಮಾಡಿಬಿಟ್ಟು ಹೋದರು. ಇದರಲ್ಲೇನು ಪ್ರಶ್ನೆ ವಿಶೇಷ ಏನಿಲ್ಲ ಇದರಲ್ಲಿ. ಸರ್ ತಾವು ಹೇಳ್ತಾ ಇದ್ದೀರಾ ಪಕ್ಷದ ಒಳಗಡೆ ವ್ಯವಸ್ಥೆಗಳು ಸರಿ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆಯಿಂದ ಈ ವ್ಯವಸ್ಥೆಗಳು ಅಂದರೆ ಪ್ರಮುಖ ಆಗಿರ್ಬೋದು ಅವ್ರಿಗೆ ಟಿಕೆಟ್ ಕೈ ತಪ್ಪಿದೆ, ಎಲ್ಲ ಚರ್ಚೆಗಳು ಆಗ್ತಿದೆ. ಇದ್ರ ಬಗ್ಗೆ ಸಂಬಂಧಿತ ತಾವು ಯಾವ ರೀತಿ ಗಮನ ಸೆಳೆದ ಪ್ರಯತ್ನ? ನಾನು ಒಬ್ಬನೇ ಅಲ್ರಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂತ ಅನೇಕ ವರ್ಷಗಳಿಂದ ಪಕ್ಷವನ್ನು ಕಟ್ಕೊಂಬಂದಿರೋಂಥ ಹಿರಿಯ ಕಾರ್ಯಕರ್ತೆ ತುಂಬ ನೋವಾಗಿದೆ. ಯಡಿಯೂರಪ್ಪನವರು ವಿಜೇಂದ್ರ ಅವರು ನಡ್ಕೊಂಡಿರೋಂಥ ರೀತಿನ ಇದು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಎಲ್ಲರದ್ದು ಅಪೇಕ್ಷೆ ಇದೆ. ನನಗಂತೂ ತುಂಬ ಇದೆ. ಈ ದಿಕ್ಕಿನಲ್ಲಿ ಏನೇನು ಬೇಕು ಎಲ್ಲ ಪ್ರಯತ್ನವನ್ನು ನಡೆಸ್ತೇವೆ. ಸರ್ ಒಂದು ರಾಷ್ಟ್ರೀಯ ಪಕ್ಷ, ಒಂದು ಶಿಸ್ತಿನ ಪಕ್ಷ. ಸರ್ ಕಳೆದ ವಿಧಾನಸಭೆಯಲ್ಲಿ ಕೂಡ ನೋಡಿದ್ವಿ, ತಾವು ಒಂದೇ ಮಾತಿಗೆ ಹೇಳಿದ್ರಿ ಸರ್ ಟಿಕೆಟನ್ನು ಬಿಟ್ಕೊಟ್ರಿ, ನಾನು ಸ್ಪರ್ಧೆ ಮಾಡೋಣ ಅಂತ ಹೇಳಿದ್ರಿ. ಸರ್ ಅದರ ನಂತರ ಸರ್ ಈ ಬೆಳವಣಿಗೆ ಆಗ್ತಿರೋದು ಅಂದರೆ ಸಾಕಷ್ಟು ಕಾರ್ಯಕರ್ತರಿಗೆ ತಮ್ಮ ಬೆಂಬಲ ಕೂಡ ತಾವು ನೋವಾಗ್ತಿದೆ ಅಂತ. ಇಡೀ ರಾಜ್ಯದಲ್ಲಿ ಕೇಂದ್ರದ ನಾಯಕರು ಚುನಾವಣೆ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತ ಹೇಳಿದಾಗ ತಕ್ಷಣ ಒಪ್ಕೊಂಡಿದ್ದು ನಾನು. ನನಗೆ ಆನಂದ, ಇವತ್ತಿಗೂ ನಂಗೆ ಆನಂದವೇ. ನಾನು MLA ಆಗಲಿಲ್ಲ ಅಂತ ನನಗೇನು ಬೇಸರ ಇಲ್ಲ. ಕೇಂದ್ರ ನಾಯಕರು ಹೇಳಿದಂಥ ಮಾತನ್ನು ಶಿಸ್ತನ್ನು ಪರಿಪಾಲನೆ ಮಾಡಿದ್ನಲ್ಲ ಅಂತ ಹೆಮ್ಮೆ ನನಗೆ. ಅದು ಇಡೀ ರಾಜ್ಯ ಜನನೂ ಒಪ್ತಾ ಇದ್ದಾರೆ. ನರೇಂದ್ರ ಮೋದಿರು ಕೂಡ ಇದಕ್ಕೆ ಹೇಳಿದ ತಕ್ಷಣ ಒಪ್ಕೊಂಡಿಲ್ಲಪ್ಪ, ನೀನು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ. ನಾನು ಅದಕ್ಕೋಸ್ಕರ ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಫೋನು ಮಾಡಿದರು. ಅನೇಕ ಹಿರಿಯರು ಫೋನ್ ಮಾಡಿದರು, ನಮ್ಮ ಮನೆಗೂ ಬಂದು ಸಮಾಧಾನ ಮಾಡಿಬಿಟ್ಟು ಹೋದರು. ಇದರಲ್ಲೇನು ಪ್ರಶ್ನೆ ವಿಶೇಷ ಏನಿಲ್ಲ ಇದರಲ್ಲಿ.